ಹಾಯ್ ತುಳಸಿ. ಹಾಯ್ ಶಿವ. ಇದು ನೀನಾ? ನನಗೆ ಗುರ್ತೇ ಸಿಕ್ಲಿಲ್ಲ ನೋಡು. ಗುರ್ತ್ ಸಿಗ್ಬಾರ್ದು ಅಂತ ತಾನೆ ನಾನು ಈ ಗೆಟಪ್ಪಲ್ಲಿ ಬಂದಿರೋದು. ಅದೆಲ್ಲ ಬಿಡು. ಎಲ್ರು ಬಂದ್ರಾ? ಚೆಕ್ ಇನ್ ಆಯ್ತಾ? ಎಲ್ರು ಬಂದ್ರು. ಎಲ್ರು ಅವ್ರ ರೂಮ್ಗೆ ಹೋಗಿ ಸೆಟ್ಲ್ ಆಗಿದ್ದಾರೆ. ಧ್ರುವ ಮೈನ ಸ್ಟೇ ಆಗಿರೋ ರೂಮಿಂದ 2 ರೂಮ್ ಗ್ಯಾಪ್ ಇಟ್ಟು ನಿನಗೆ ರೂಮ್ ಬುಕ್ ಮಾಡಿದ್ದೀನಿ. ನೀನ್ ಅಲ್ಲಿದ್ಕೊಂಡೆ ಕಂಪ್ಲೀಟ್ ಮಾನಿಟರ್ ಮಾಡ್ಬೋದು. ನೋ ಶಿವ, ನಾನಿಲ್ಲಿರೋದು ಸೇಫ್ ಅಲ್ಲ. ಧ್ರುವ ಮಾವ ನನ್ನ ಹೇಗಾದ್ರೂ ಮಾಡಿ ಕಂಡುಹಿಡಿದು ಬಿಡ್ತಾರೆ. ಹಾ, ನೀನೊಂದು ಕೆಲಸ ಮಾಡು, ನಂಗೆ ಅಲ್ಲಿ ರೂಮ್ ಬುಕ್ ಮಾಡು. ಅಲ್ಲ, ನೀನ್ ಅಲ್ಲಿ ಸ್ಟೇ ಆದ್ರೆ ಅವ್ರ ಪ್ಲಾನ್ಸ್ ಎಲ್ಲ ಹೇಗೆ ಗೊತ್ತಾಗತ್ತೆ ತುಳಸಿ? ಅದಕ್ಕೆ ನೀನಿದೆಯಲ್ಲ. ಅದ್ ಸರಿ, ನಿನ್ಗೂ ನಿಮ್ ಮಾವಂಗೂ ಅದೇನೋ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಮದುವೆ ಆಗುತ್ತೆ. ಅದಕ್ಕೆ ನಮ್ ಕಾಲೇಜ್ ಫ್ರೆಂಡ್ಸ್ ನ ಯಾರನ್ನೂ ಇನ್ವೈಟ್ ಮಾಡಕ್ಕಾಗಿಲ್ಲ. ಬಟ್ ಆದಷ್ಟು ಬೇಗ ರಿಸೆಪ್ಷನ್ಗೆ ಇನ್ವೈಟ್ ಮಾಡ್ತೀನಿ ಅಂತ ಹೇಳಿದೆ. ಆದ್ರೆ ನಿಮ್ ಮಾವ ಅದ್ಯಾರೋ ಹುಡುಗಿನ ಮದುವೆ ಆಗಿ ಹನಿಮೂನಿಗೆ ಬಂದಿದ್ದಾನೆ. ನೀನ್ ನೋಡಿದ್ರೆ ನನಗೆ ಕಾಲ್ ಮಾಡಿ ಹೆಲ್ಪ್ ಮಾಡು ಅಂತ ಹೇಳ್ತಾ ಇದ್ಯಾ. ಇಲ್ಲೇನಾಗ್ತಿದೆ ತುಳಸಿ? ಏನ್ ಹೇಳಿ ಶಿವ, ನಂಗೆ ತುಂಬಾ ಅನ್ಯಾಯ ಆಗೋಗಿದೆ. ನಿಂಗೆ ತುಂಬಾ ಚೆನ್ನಾಗ್ ಗೊತ್ತಲ್ಲ, ನಮ್ ಮಾವನ್ನ ನನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೆ. ಗೊತ್ತು ಗೊತ್ತು, ಚೆನ್ನಾಗ್ ಗೊತ್ತು. ನಿನ್ಗೆ ಕಾಲೇಜ್ ಡೇಸ್ ಅಲ್ಲಿ ಅದೆಷ್ಟು ಹುಡುಗರು ಪ್ರಪೋಸ್ ಮಾಡಿದ್ರು, ನೀನ್ ಅವ್ರಿಗೆಲ್ಲ ಕೊಡ್ತಾ ಇದ್ದಿದ್ದು ಒಂದೇ ರಿಪ್ಲೈ, ನನ್ನ ಮಾವನ್ನ ನಾನ್ ಚಿಕ್ಕ ವಯಸ್ಸಿಂದ ಗಂಡ ಅನ್ಕೊಂಡೆ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ. ಬೇರೆ ಯಾರ ಬಗ್ಗೆನೂ ಆತರ ಯೋಚನೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದೆ. ಅಷ್ಟೇ ಯಾಕೆ, ನಾನು ನಿನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೆ. ನೀನು ನನ್ಗೂ ಅದೇ ತಾನೇ ಹೇಳಿದ್ದು. ಏನ್ ಮಾಡ್ಲಿ, ಅಷ್ಟೊಂದು ಪ್ರೀತಿ ಮಾಡ್ತಿದ್ದ ನನ್ ಮಾವನ್ನೇ ನನ್ನಿಂದ ಆ ಮೈನಾ ಕಿತ್ಕೊಂಡ್ಬಿಟ್ಲು. ಆ ಮೈನಾ ನಮ್ಮ ಮಾವನ್ ಜೀವನದಲ್ಲಿ ಇರೋವರೆಗೂ ಅವ್ರ ಮನ್ಸಲ್ಲಿ ನನ್ಗೋಸ್ಕರ ಸ್ಥಾನ ಇಲ್ಲ. ಅದಕ್ಕೆ ಅವಳನ್ನ ಒಂದೇ ಸಲ ಕಳಿಸ್ಬಿಡೋಣ ಅಂತಾನೆ ನಾನಿಲ್ಲಿಗೆ ಬಂದಿರೋದು. ಹೇಗೋ ನನ್ ಪುಣ್ಯ, ನನ್ ಕ್ಲಾಸ್ಮೇಟ್ ನೀನು ಅವ್ರ ಟೂರ್ ಕೋಆರ್ಡಿನೇಟರ್ ಆಗಿದ್ಯಾ. ಇಲ್ಲ ಅಂದಿದ್ರೆ ನಾನೇನ್ ಮಾಡ್ತಿದ್ದೋ ನನಗೆ ಗೊತ್ತಿಲ್ಲ. ಪ್ಲೀಸ್ ಶಿವ, ಇನ್ ಮುಂದೇನು ನೀನೇ ನನಗೆ ಹೆಲ್ಪ್ ಮಾಡ್ಬೇಕು. ಡೋಂಟ್ ವರಿ ತುಳಸಿ, ನೀನ್ ನನ್ನ ಲವ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ಆದ್ರೆ ನನ್ ಮನ್ಸಲ್ಲಿ ನಿನ್ ಮೇಲೆ ಪ್ರೀತಿ ಹಾಗೇ ಇದೆ. ನಿನ್ಗೋಸ್ಕರ ಅಲ್ದೇ ಇದ್ರು ನಮ್ ಫ್ರೆಂಡ್ಶಿಪ್ಗೋಸ್ಕರ ನಾನು ಯಾವ ಕೆಲಸ ಮಾಡೋಕ್ಕೂ ರೆಡಿ. ಅದ್ ಸರಿ ಶಿವ, ಮೊದಲು ನನಗೆ ಆ ರೂಮ್ ಬುಕ್ ಮಾಡ್ಕೊಡು. ಯಾರಾದ್ರೂ ನೋಡಿದ್ರೆ ತುಂಬಾ ಪ್ರಾಬ್ಲಮ್ ಆಗ್ಬಿಡುತ್ತೆ. ಏನ್ ಹೇಳ್ತಾ ಇದೀಯ ತುಳಸಿ? ನಿನ್ನ ನಾನೇ ಗುರ್ತಿಡಿಯಕ್ಕಾಗಿಲ್ಲ, ಇನ್ ಅವರೇ ಗುರ್ತಿಡಿತಾರೆ. ಇಲ್ಲ ಶಿವ, ನಾನ್ ಯಾವುದೇ ಕಾರಣಕ್ಕೂ ರಿಸ್ಕ್ ತಗೊಳಕ್ ರೆಡಿ ಇಲ್ಲ. ನಂಗೆ ಫಸ್ಟ್ ಅಲ್ಲಿ ರೂಮ್ ಬುಕ್ ಮಾಡ್ಕೊಡು. ಓಕೆ, ಆ ಮ್ಯಾನೇಜರ್ ಹತ್ರ ಮಾತಾಡಿ ನಿಂಗೆ ರೂಮ್ ಬುಕ್ ಮಾಡಿಸ್ತೀನಿ. ಹಾಗೆ ನಿನ್ಗೆ ಓಡಾಡೋದಕ್ಕೆ ಒಬ್ಬ ಡ್ರೈವರ್ನೂ ಅರೇಂಜ್ ಮಾಡ್ತೀನಿ. ಥ್ಯಾಂಕ್ ಯು ಶಿವ. ಮತ್ತೆ ಶಿವ, ಧ್ರುವ ಮಾವ ಮೈನಾ ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ನಂಗೆ ಪಿನ್ ಟು ಪಿನ್ ಡೀಟೇಲ್ಸ್ ಬೇಕು. ನಂಗೆ ಅಪ್ಡೇಟ್ ಮಾಡ್ತಾನೆ ಇರು. ಡೋಂಟ್ ವರಿ ತುಳಸಿ, ನಾನು ಇದೀನಲ್ಲ, ನಾನೆಲ್ಲ ನೋಡ್ಕೊಂತೀನಿ. ನೀನು ಹೋಗಿ ರೆಸ್ಟ್ ಮಾಡು. ಥ್ಯಾಂಕ್ಸ್ ಶಿವ.